ಯಲ್ಲಿ ಕಳೆದ ಬಿಜೆಪಿ ಸರ್ಕಾರ ತೆಗೆದುಕೊಂಡ ಅಸಮರ್ಪಕ ನಿರ್ಧಾರದಿಂದ ಕೊನೆಭಾಗದ ರೈತರಿಗೆ ಜೀವನ್ಮರಣ ಸಮಸ್ಯೆ ತಂದಿರುವ ಜಲಾಶಯದ ಬಲದಂಡೆ ಹೊಡೆದು ಚಿಕ್ಕಮಗಳೂರು ಜಿಲ್ಲೆ ಹಾಗೂ ಹೊಸದುರ್ಗ ತಾಲೂಕಿಗೆ ಕುಡಿಯುವ ನೀರಿನ ಒತ್ತಡದ ಯೋಜನೆಗೆ ವಿರೋಧ ವ್ಯಕ್ತಪಡಿಸಲಾಯಿತು. ಮಲೆಬೆನ್ನೂರು ಸರ್ಕಲ್ನಲ್ಲಿ ರೈತರು ಹಾಗೂ ಸಾರ್ವಜನಿಕರು ಸಹಭಾಗಿತ್ವ ವಹಿಸಿ ಮಾನವ ಸರಪಳಿ ನಿರ್ಮಿಸುವ ಮೂಲಕ ತಮ್ಮ ಆಕ್ರೋಶವನ್ನು ಹೊರಹಾಕಿದರು. ನಂತರ ಪ್ರತಿಭಟನಾ ಮೆರವಣಿಗೆಯ ಮೂಲಕ ನೀರಾವರಿ ಇಲಾಖೆಯ ಎಂಜಿನಿಯರ್ ಹಾಗೂ ನಾಡ ಕಚೇರಿ ಅಧಿಕಾರಿಗಳಿಗೆ ಯೋಜನೆಯನ್ನು ರದ್ದುಗೊಳಿಸುವಂತೆ ಮನವಿ ಸಲ್ಲಿಸಿದರು. ಈ ವೇಳೆ ಎನ್ಎಚ್ ಶ್ರೀನಿವಾಸ್ ನಂದಿಗಾವಿ, ಹರಿಹರ ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷರು ಹಾಗೂ ಕಾಂಗ್ರೆಸ್ ಮುಖಂಡರು, ತಾಲೂಕಿನ ಹಿರಿಯ ಮುಖಂಡರು, ಯುವ ಮುಖಂಡರು, ಮಹಿಳಾ ಸದಸ್ಯರು ಉಪಸ್ಥಿತರಿದ್ದರು. ವರದಿ ಸೈಯದ್ ಶಾಮೀರ್, ಎಬಿ ನ್ಯೂಸ್ ಕನ್ನಡ, ದಾವಣಗೆರೆ. ಕಾಂಗ್ರೆಸ್ ಪಕ್ಷದ ನಾಯಕರಾಗಿರುವಂತಹ ಶ್ರೀನಿವಾಸ್ ನಂದಿಗಾವಣ್ಣನವರು ಈ ಕಾರ್ಯಕ್ರಮ ಉದ್ದೇಶಿಸಿ ಮಾತಾಡಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಿದ್ದೇವೆ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿವಸ ನಾವೇನು ಕಾಂಗ್ರೆಸ್ ಪಕ್ಷದ ವತಿಯಿಂದ ಒಂದು ಪ್ರತಿಭಟನೆ ಹಮ್ಮಿಕೊಂಡಿರ್ತೇವೆ. ವಿಷಯ ಇಷ್ಟೇ, ಎಲ್ಲ ವಿಷಯ ತಿಳಿಸಿದ್ರೆ, ಒಂದು ಅಲ್ಲಿ ಅವೈಜ್ಞಾನಿಕ ಕಾಮಗಾರಿ ಏನು ನಡೀತಾ ಇದೆ ಅದನ್ನ ತಡೆಗಟ್ಟಬೇಕು. ಎರಡನೇದು, ನಮ್ಮ ಬಿಜೆಪಿ ನಾಯಕಗಳನ್ನ ಒಂದು ರಾಂಗ್ ಇನ್ಫಾರ್ಮೇಶನ್ ನಮ್ಮ ರೈತರಿಗೆ ಕೊಟ್ಟು ಸುಮ್ಮನೆ ಬೇರೆ ನಾಟಕ ಮಾಡ್ತಾರೆ. ಅವೆರಡರ ವಿರುದ್ಧ ನಾವೊಂದು ಪ್ರತಿಭಟನೆ ಮಾಡಿ ಇಲ್ಲಿಂದ ನಾವು ನಾಡ ಕಚೇರಿ ತನಕ ಮೆರವಣಿಗೆ ಮೂಲಕ ಹೋಗಿ ಮನವಿ ಪತ್ರ ಸಲ್ಲಿಸೋ ಕಾರ್ಯಕ್ರಮಕ್ಕೆ ಇವತ್ತೆಲ್ಲ ನಮ್ಮ ರೈತ ಮುಖಂಡರಿರ್ಬೋದು, ಅಕ್ಕಪಕ್ಕ ರೈತರಿರ್ಬೋದು, ದಾವಣಗೆರೆಯಿಂದ ನಮ್ಮ ಗಿರೀಶಣ್ಣವರು, ವಾಗೀಶಣ್ಣವರು, ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂತ ಅಭಿದಲ್ಲಿ ಅವರು, ನಮ್ಮ ರೇಡ್ ಸಿದ್ದಪ್ಪನವರು ಬಂದಿದ್ದಾರೆ, ನಿಟ್ಟೂರು ಶಿವಾಜಿರವರು ಬಂದಿದ್ದಾರೆ, ಮಂಜುನಾಥ್ ಪಟೇಲ್ ರವರು ಎಲ್ಲರೂ ಬಂದಿದ್ದಾರೆ. ಎಲ್ಲ ರೈತರ ಮುಖಂಡರು, ಎಲ್ಲ ಹಿರಿಯರು, ಎಲ್ಲಾ ಭಾಗದ ಪಕ್ಷಾತೀತ ಯಾವಾಗಲೂ ರೈತರ ಪರವಾಗಿ ನಿಂತಿರ್ತೀವಿ. ಆಯ್ತಾ, ನಮ್ಮ ಕಾಂಗ್ರೆಸ್ ಪಕ್ಷ ಇರೋದೇ ರೈತರ ಪರವಾಗಿ. ಕೃಷಿಕ, ಸೈನಿಕ, ಶಿಕ್ಷಕ ಇವ್ರಿಗೆ ಯಾವತ್ತೂ ಮರೆಯಲ್ಲ. ನಮ್ಮ ಯಾವ ಹೋರಾಟ ನೋಡ್ಲಾರ್ದೆ ಅವ್ರು ಸುಮ್ಮನೆ ಕುಕ್ಕಲ್ ಮನೆ ಕುಕ್ಕಲ್ಗೆ ಎಲ್ಲರೂ ನೋಡಿ ಅವೆಲ್ಲ ಹೋರಾಟ ಮಾಡ್ತಾರೆ. ರೈತರಿಗೆ ತಲೆ ಕೊಡಬೇಡಿ, ಕಿವಿ ನೋಡ್ಬೇಡಿ. ಆಮೇಲೆ ನಮ್ಮದು ಈಗೇನು 3ನೇ ಆಪ್ಷನ್ ಇದೆ, 2-3 ಆಪ್ಷನ್ ಇದಾವೆ. ಬೇರೆ ರೂಟಲ್ಲಿ ನೀವು ನೀರು ತಗೊಳ್ಳಿ, ಕುಡಿಯೋ ನೀರಿಗೆ ನಾವು ಯಾವತ್ತೂ ವಿರೋಧ ಮಾಡಲ್ಲ. ಎಲ್ಲರಿಗೂ ಬೇಕಾಗಿದೆ ಅದನ್ನು ಜೀವನ ಮಾಡೋಕ್ಕೆ. ಇನ್ನೂ 2-3 ಆಪ್ಷನ್ ಇದಾವಲ್ಲ, ಆ ಆಪ್ಷನ್ ಮುಖಾಂತರ ನೀವು ಕುಡಿಯೋ ನೀರು ತಗೊಂಡೋಗ್ರಿ ಅನ್ನೋದನ್ನು ಬಿಟ್ಟರೆ ನಮಗೆ ಯಾವುದೇ ರೀತಿ ಈಗ ನಡೀತಾ ವೈಜ್ಞಾನಿಕ ಕಾಮಗಾರಿನ ಬಂದ್ ಮಾಡಿ ಬೇರೆ ರೂಟಲ್ಲಿ ಚಾಲು ಮಾಡ್ತಾರೆ. ಇಷ್ಟು ದಿವಸನೇ ಆಗಿದೆ, ಇನ್ನೊಂದು ಸ್ವಲ್ಪ ದಿವಸ ಆಗ್ಬೋದಷ್ಟೇ. ಅದು ಆಲ್ರೆಡಿ ನಮ್ಮ ಉಪಮುಖ್ಯಮಂತ್ರಿಗಳು ತುಂಬ ನೀಟಾಗಿ ಡಿಸ್ಕಷನ್ ಮಾಡಿ ಹಿಂದೆತ್ತು ಹೋಗಿ ಯಾವ ರೀತಿ ಬಗೆಹರಿಸೋದು ಅಂತ ಹೇಳಿ ಅಲ್ಲಿ ತೀರ್ಮಾನ ತಗೋತಾ ಇದ್ದಾರೆ. ಇವಾಗೂ ಒಂದು ಮೀಟಿಂಗ್ ನಡೀತಾ ಇದೆ ಪ್ರೆಸೆಂಟ್, ಈಗ ಎಲ್ಲ ಇಂಜಿನಿಯರ್ಸ್ ಎಲ್ಲ ಕರೆಸ್ಕೊಂಡಿದ್ದಾರೆ. ಸೊ ಹಾಗಾಗಿ ಈಗೇನು ಅವತ್ತು 2020ರಲ್ಲಿ ಅಪ್ರೂವ್ ಮಾಡಿ 2022ರಲ್ಲಿ ಗುಡಿ ಪೂಜೆಯಾಗಿ ಎಲ್ಲ ಕೆಲಸ ಆಗ್ಬೇಕಾದ್ರೆ ಅದು ಒಬ್ಬ ಸರ್ಕಾರ ಇವತ್ತು ಅವರೇ ಬಂದು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಇವತ್ತು ಅವ್ರು ಯಾರು ಪ್ರತಿಭಟನೆ ಮಾಡಾಗಿದ್ರೆ ಹೋಗಿ ರೈತರು ಮಾಡಿ ಥೈಲ್ಯಾಂಡ್ಗಳು ಪ್ರತಿಭಟನೆ ಮಾಡಿದ್ದಾರೆ. ಜನ ಹೊಡಿತಾರೆ. ಬಾನಹಳ್ಳಿ, ಬಾನಹಳ್ಳಿ, ಕನ್ನಕಹಳ್ಳಿ, ಕಮಲಾಪುರ, ವಾಸ ಇದೆಲ್ಲ ಥೈಲ್ಯಾಂಡ್. ಅಲ್ಲಿ ಹೋಗಿ ಮಾತಾಡೋಲ್ಲ. ಅವಾಗೆಲ್ಲ ಸಿಡಿ ಎಲ್ಲದಕ್ಕೂ ಪರ್ಮಿಷನ್ ಕೊಡಿಸಿ ಇವಾಗ ನಾವು ರೈತ ಪರವಾಗಿದ್ದೀವಿ ಅಂತ ಹೇಳಕ್ ಬರ್ತಾ ಇದ್ದಾರೆ. ಅದು ತುಂಬ ಜನರಿಗೆ ಎಲ್ಲರಿಗೂ ಗೊತ್ತಾಗ್ತದೆ ಏನಂತ. ಹಾಗಾಗಿ ನಾವು ವಿಷಯ ಮುಟ್ಟಿಸ್ಬೇಕು ಅಂತ ಹೇಳಿ ಒಂದು ಸಣ್ಣ ಪ್ರತಿಭಟನೆ ಹಾಕ್ಕೊಂಡಿದ್ವಿ. ಈಗ